ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನನ್ನ ಮಗನ್ ಬರ್ತ್ಡೇ ಪ್ರಿಪರೇಷನ್ ವಿಡಿಯೋ ಹಾಕಿದ್ದೆ ಅಂಡ್ ಅವ್ನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಹಾಕಿದ್ದೆ. ಎಲ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಅಂಡ್ ಒಳ್ಳೊಳ್ಳೆ ವಿಶಸ್ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಸಹ. ಅವನ್ಗೆ ವಿಶಸ್ ಮಾಡಿ ಆಶೀರ್ವಾದ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು. ಒಳ್ಳೊಳ್ಳೆ ಮೆಸೇಜಸ್ ಕಳ್ಸಿದ್ದೀರಾ, ಕಮೆಂಟ್ಸ್ ಮಾಡಿದ್ದೀರಾ. ತುಂಬಾ ಖುಷಿ ಆಯ್ತು ನನಗೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾಕೆ ಅಂತಂದ್ರೆ, ನಾನು RMC ಯಾರ್ಡಿಗೆ ಹೋಗಿದ್ದೆ ಅಲ್ವಾ. ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆ ಪ್ರತಿಯೊಬ್ಬರಿಗೂ ಯಶವಂತಪುರ RMC ಯಾರ್ಡ್ ಗೊತ್ತೇ ಇರುತ್ತೆ. ಒಂದು ಜಾಗದಲ್ಲಿ ಎಲ್ಲಾ ತರ ನಮ್ಗೆ ಏನೇನ್ ಬೇಕು ವಸ್ತುಗಳು ಮನೆಗೆ ಉಪಯೋಗ ಆಗುವಂತದ್ದು ಪ್ರತಿ ಒಂದು ರೀಸನಬಲ್ ರೇಟ್ ಅಲ್ಲಿ ಸಿಗುತ್ತೆ. ನಾವು ಆಚೆ ಮಾಲ್ಗಳಲ್ಲಿ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಇಲ್ಲಿ ಸ್ವಲ್ಪ ನಮ್ಗೆ ಈ ಬಲ್ಕ್ ಆಗಿ ತಗೊಳೋರ್ಗೆ, ಹೋಲ್ಸೇಲ್ ಅಲ್ಲಿ ಅಂಗಡಿ ಹಾಕೊಳ್ಳೋರ್ಗೆ ಮತ್ತೆ ಫಂಕ್ಷನ್ ಗಳು ತಗೊಳ್ಳೋರ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ನಾನು ಕೆಲವೊಂದಷ್ಟು ವಸ್ತುನ ಈ ನಾವು ಹೆಣ್ಮಕ್ಳುಗಳು ಯಾವ್ಯಾವ ರೀತಿಯಲ್ಲಿ ಸೇವಿಂಗ್ಸ್ ಮಾಡ್ಬೋದು, ಈ ಮಂತ್ಲಿ ಗ್ರಾಸರೀಸ್ ಸಹ ತಗೋಬಹುದು, ಹೆಂಗಿರುತ್ತೆ ಪ್ರೈಸಿಂಗ್ ಅಂತ ಕೆಲವೊಂದಷ್ಟು ವಸ್ತುಗಳನ್ನ, ಮನೆಗೆ ಬೇಕಾಗಿರೋ ಇಂಪಾರ್ಟೆಂಟ್ ವಸ್ತುಗಳನ್ನ ನಿಮ್ಮ ಹತ್ರ ವಿತ್ ಪ್ರೈಸಿಂಗ್ ಶೇರ್ ಮಾಡ್ತೀನಿ. ಹೆಂಗಿದೆ ಏನಿದೆ ಅಲ್ಲಿ ಅಂತ ಹೇಳಿ. ಆಮೇಲೆ ಇಲ್ಲಿ ಹೆಂಗೆ ಅಂತಂದ್ರೆ ಫೆಸಿಲಿಟಿ, ನಾವ್ ಇವಾಗ ಫಂಕ್ಷನ್ ತಗೊಂಡಿರ್ತೀವಿ, ಸೊ ನಮ್ಗೆ ಅದು ಯೂಸ್ ಆಗಿ ಕೆಲವೊಂದಷ್ಟು ವಸ್ತುಗಳು ಓಪನ್ ಮಾಡಿರಲ್ಲ, ಅದೆಲ್ಲ ವೇಸ್ಟ್ ಆಗುತ್ತೆ, ಮನೇಲಿ ಯೂಸ್ ಮಾಡೋದಕ್ ಆಗಲ್ಲ ಅನ್ನೋ ವಸ್ತುಗಳನ್ನ ವಾಪಸ್ಸು ಕೂಡ ಕೊಟ್ರೆ ನಮಗೆ ಆ ಬಿಲ್ ಮೇಲೆ ಎಷ್ಟು ವಸ್ತು ಕೊಟ್ಟಿರ್ತೀವೋ ಆ ಬಿಲ್ ಮೇಲೆ ನಮ್ಗೆ ಒಂದು 3% 2% ಅಷ್ಟು GST ಹಿಡಿದ್ಬಿಟ್ಟು ನಮಗೆ ಆ ಹಣ ವಾಪಸ್ ಕೊಡ್ತಾರೆ. ಇಲ್ಲಾಂದ್ರೆ ಬೇರೆ ಏನಾದ್ರೂ ವಸ್ತುಗಳು ನಾವು ತಗೊಳ್ಬಹುದು. ಸೊ ಈ ವಿಡಿಯೋ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಇವಾಗ ನಾವೇನಾದ್ರೂ ಆಚೆ ಹೋದ್ರೆ ಅಲ್ಲಿ ತಗೋಬೇಕು ಇಲ್ಲಿ ತಗೋಬೇಕು ಅದೆಲ್ಲ ಯೋಚನೆ ಇರಲ್ಲ. ಒಂದ್ ಕಡೆ ಹೋಗ್ಬಿಟ್ರೆ, ನಾವು ಯಶವಂತಪುರ RMC ಯಾರ್ಡಿಗೆ ಹೋಗ್ಬಿಟ್ರೆ ಆರಾಮಾಗಿ ತಗೋಬಹುದು. ನಾವು ತುಂಬಾ ವರ್ಷಗಳಿಂದ ಇಲ್ಲಿ ತಗೊಂತಾ ಇದೀವಿ. ಅಂಡ್ ಇನ್ನೊಂದೇನು ಅಂತಂದ್ರೆ, ನಮಗ್ ಗೊತ್ತಿರೋ ಅಂತ ಒಂದು ಅಂಗಡಿ ಇತ್ತು, ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿದ್ವಿ ನಾವು. ಒಂದ್ ಸ್ವಲ್ಪ ಒಂದು 500 ರೂಪಾಯಿ 400 ರೂಪಾಯಿ ಆತರ ಬಿಲ್ ಮೇಲೆ ಬಿಡ್ತಾರೆ ಅಷ್ಟೇ. ನಿಂಗೆ ತುಂಬಾ ಪರಿಚಯ ಇದ್ರೆ 2000 3000 ಆತರ ಬಿಡ್ಬೋದು. ಬಟ್ ಆಲ್ಮೋಸ್ಟ್ ಅವ್ರು ತುಂಬಾ ಕಡಿಮೆ ಬೆಲೆಗೆ ಹಾಕೊಟ್ಟಿರ್ತಾರೆ ನಮ್ಗೆ. ನಾನು ಇವಾಗ ನಿಮ್ಗೆ ಒಂದೊಂದಾಗೆ ಏನೇನ್ ವಸ್ತು ತಗೊಂಡಿದ್ದೆ, ಕೆಲವೊಂದಷ್ಟು ಇಂಪಾರ್ಟೆಂಟ್ ಆಗಿರೋದು, ನಮ್ಗೆ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಆಗಿರೋದು ಯಾವ್ಯಾವ್ದು ವಸ್ತುಗಳು, ಮನೆಗೆ ಉಪಯೋಗಿಸೋವಂಥದ್ದು, ಪ್ರತಿನಿತ್ಯ ಅಡಿಗೆಗೆ ಬಳಸೋವಂಥದ್ದು ಆರಾಮಾಗಿ ತಗೋಬಹುದು. ಹೋಗಿ ಒಂದ್ಸಲಿ ಹೋದ್ರೆ ಒಂದ್ 2 ರಿಂದ 3 ತಿಂಗಳು ಆಗೋಷ್ಟು ಐಟಮ್ಸ್ ನಾವು ಬಲ್ಕ್ ಆಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ಬೋದು. ಏನು ಹುಳ ಬೀಳಲ್ಲ, ಮುಗ್ಲತ್ತಲ್ಲ, ಏನು ಇಲ್ಲ. ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ. ನಾವು ಗೋಡೌನ್ ಅಲ್ಲಿ ಹೋಗಿ ನೋಡಿ ತಿರ್ಗಾ ಅಂಗಡಿಗೆ ಬಂದು ತಗೊಂಡಿರೋವಂಥದ್ದು. ಅಂದ್ರೆ ನಾವು ಅಕಸ್ಮಾತ್ ಮಿಕ್ಕಿದ್ರು, ಈ ಫಂಕ್ಷನ್ ತಗೊಂಡ್ ಮಿಕ್ಕಿದ್ರು ಮನೇಲಿ ಉಪಯೋಗಿಸ್ಕೋಬೇಕು ಆ ಗೋಜೆಲ್ಲ ಏನಿಲ್ಲ, ವಾಪಸ್ ತಗೊಂಡ್ ಹೋಗ್ಕೊಟ್ರೆ ಆರಾಮಾಗಿ ವಾಪಸ್ ತಗೊಂತಾರೆ. ಸೊ ನಾವು ಕೂಡ ಹಂಗೆ ಮಾಡಿದ್ದು. ಒಂದಷ್ಟು ಐಟಮ್ಸ್ ತಗೊಂಡ್ ಬಂದಿದ್ವಿ. ಸ್ವಲ್ಪ ಐಟಮ್ಸ್ ಏನೋ ಮಿಕ್ಕಿತ್ತು, ಸುಮ್ನೆ ಅದನ್ನೆಲ್ಲ ಮನೇಲಿ ಯೂಸ್ ಮಾಡಲ್ಲ ನಾವು ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ವಿ. 3% ಏನೋ ಇಟ್ಕೊಂಡ್ರು. 3% ಅಂದ್ರೆ ಆಲ್ಮೋಸ್ಟ್ ಒಂದು 1000 ರೂಪೀಸ್ಗೆ 28 ರೂಪೀಸ್ ಏನೋ ಹಿಡಿದ್ರು ಅಷ್ಟೇನೆ. ಬಾಕಿ ಎಲ್ಲ ಅಮೌಂಟ್ ಕೊಟ್ರು. ನಾವ್ ಇನ್ನೇನು ಪರ್ಚೇಸ್ ಮಾಡಕ್ ಹೋಗಿಲ್ಲ. ಸರಿ ಅಂತ ಹೇಳಿ ಕೆಲವೊಂದಷ್ಟು ವಸ್ತುಗಳನ್ನ ಮನೆಗೆ ಯೂಸ್ ಮಾಡ್ಕೊಂಡ್ವಿ, ಕೆಲವೊಂದಷ್ಟು ವಾಪಸ್ ಕೊಟ್ವಿ ನಾವು. ಸೊ ಆರಾಮಾಗಿ ತಗೊಬಹುದು ಅಂತ ಹೇಳ್ತಾ ಈ ವಿಡಿಯೋ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ನೋಡಿ. ಒಂದ್ ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋ ಇದಾಗಿರುತ್ತೆ. ಬೇರೆ ಮಾಲ್ಸ್ ಪ್ರಾವಿಷನ್ ಸ್ಟೋರಿ ಕಂಪೇರ್ ಮಾಡ್ಕೊಂಡ್ರೆ ಇದನ್ನು ಸಹ ಕಂಪೇರ್ ಮಾಡ್ಕೊಳ್ಳಿ. ನನಗ್ ಪರ್ಸನಲಿ ಏನೋ ಓಕೆ ವರ್ತ್ ಇಟ್ ಅಂತ ಅನಿಸ್ತು. ಯಾಕಂದ್ರೆ ಒಂದೇ ಕಡೆ ಎಲ್ಲಾನು ತಗೊಳೋದ್ರಿಂದ ನಮ್ಗೆ ಅಷ್ಟು ತ್ರಾಸ್ ಅಂತ ಅನ್ಸಲ್ಲ. ಅಲ್ಲಿ ಓಡಾಡ್ಬೇಕು ಇಲ್ಲಿ ಏನು ಇಲ್ಲ, ಪಕ್ಕನೇ ಅಂಗಡಿಗಳಿರುತ್ತೆ, ತರಕಾರಿ ಅಂಗಡಿ ಇರುತ್ತೆ, ಪ್ರಾವಿಷನ್ಸ್ ಇರುತ್ತೆ, ಮತ್ತೆ ಈ ಫಂಕ್ಷನ್ ಬೇಕಾಗಿರುವಂತ ಡೈನಿಂಗ್ ಪೇಪರ್ ರೋಲ್ಸ್ ಇರುತ್ತೆ, ಪೇಪರ್ ಪ್ಲೇಟ್ಸ್, ಪ್ರತಿ ಒಂದು ಸಿಕ್ಬಿಡುತ್ತೆ ಅಲ್ಲಿ ನಮ್ಗೆ, ಪಕ್ಕನೇ ಇರುತ್ತೆ. ಸೊ ಹಂಗಾಗಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದೀನಿ. ಸೊ ಬನ್ನಿ ಇವಾಗ ಏನೆಲ್ಲ ಪರ್ಚೇಸ್ ಮಾಡಿದೆ ವಿತ್ ಪ್ರೈಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂತೀನಿ. ಸೊ ಇವಾಗ ನಾವ್ ಏನೇನೆಲ್ಲ ತಗೊಂಬಂದಿದ್ವಿ ಅಂತ ಲಿಸ್ಟ್ ಇಲ್ಲಿದೆ. ಅದ್ರಲ್ಲಿ ಸೆಲೆಕ್ಟೆಡ್ ಮಾಡ್ಕೊಂಡು ನಾನು ಕೆಲವೊಂದಷ್ಟು ನಿಮಗೆ ವಿತ್ ಪ್ರೈಸ್ ತೋರಿಸ್ತೀನಿ, ಹೆಂಗಿದೆ ಪ್ರೈಸು ಕಂಪ್ಯಾರಿಟಿವ್ಲಿ ಅಂತ ಹೇಳಿ. ಫಸ್ಟಿಗೆನೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡ್ವಿ ಮನೆ ಯೂಸ್ಗೆ ಅಂತ ಹೇಳಿ. ಅಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನಾವು ತುಂಬಾ ವರ್ಷಗಳಿಂದನೂ ಅಲ್ಲೇ ಡ್ರೈ ಫ್ರೂಟ್ಸ್ ತಗೊಳ್ಳೋದು. ಇದು ಪಿಸ್ತಾ, ಇದ್ರದ್ದು MRP ಬಂದು ಡಿಫ್ರೆಂಟ್ ಇದೆ. ನಮಗಿದು 275 ಏನೋ ಬಿತ್ತು 250 ಗ್ರಾಮಿಗೆ. ಅಂಡ್ ನೆಕ್ಸ್ಟ್ ಬಂದು ಬಾದಾಮ್ ಪೌಡರು ಬೈ 1 get 1 ಆಫರ್ ಇತ್ತು. ಸೊ ಎರಡಕ್ಕೂ ಸೇರಿಸಿ 65 ರೂಪೀಸ್ ಏನೋ ಬಿತ್ತು. ಅಂಡ್ ನೆಕ್ಸ್ಟ್ ಬಂದು ಖರ್ಜೂರ ಬಾದಾಮಿ ದ್ರಾಕ್ಷಿ. ಖರ್ಜೂರ ಕೆಜಿಗೆ 320 ಇತ್ತು. ಅಂಡ್ ಬಾದಾಮಿ ಬಂದು
860 ರುಪೀಸ್ ಇತ್ತು. ದ್ರಾಕ್ಷಿ ಬಂದು 280 ರುಪೀಸು. ಸೊ ಫೈನಲ್ ಬಿಲ್ಲು ಬರೀ ಇಷ್ಟಕ್ಕೆ ಮಾತ್ರ 704 ರುಪೀಸ್ ಏನೋ ಆಯ್ತಷ್ಟೇ. ವರ್ತ್ ಅಂತ ಅನ್ನಿಸ್ತು ನನಗೆ. ನಾವು ಈ ಕಡೆ ಪ್ರಾವಿಷನ್ಸ್ ಎಲ್ಲ ತಗೋತೀವಿ ಮನೆ ಕಡೆ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅಂಡ್ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರಲ್ಲ ಅನ್ನಿಸ್ತು ನನಗೆ. ಅಂಡ್ ನೋಡಿ ಎಲ್ಲ ಕಾಲ್ ಕೆಜಿ ವರ್ತಿಂಗ್ ಅಲ್ಲಿ ತಗೊಂಡಿದ್ದು ಅಂತ ಅನ್ನಿಸ್ತು. ಓಕೆ ತರ ಇತ್ತು. ಅಂಡ್ ನೆಕ್ಸ್ಟ್ ಗೆ ಬರೋದಾದ್ರೆ ಇದು GTS ಬುಲೆಟ್ ರೈಸ್ ಅಂತ ಅನ್ಬಿಟ್ಟು ಮಾಮೂಲಿ ಪ್ರಾವಿಷನ್ಸ್ ಅಲ್ಲಿ ಇದು 2500 2700 ಹೇಳಿದ್ರು. ಬಟ್ ಇಲ್ಲಿಗೆ ನಮ್ಗೆ 2200 ಏನೋ ಬಿತ್ತು. 30 kgs ಇದು ಇರೋದು. ಫಂಕ್ಷನ್ಸ್ಗೆಲ್ಲ ಈ ರೀತಿ ಯೂಸ್ ಮಾಡ್ತಾರಂತೆ. ಅಂಡ್ ಆಶೀರ್ವಾದ್ ಗೋಧಿ ಹಿಟ್ಟು ಬಂದು 5+1 kg. ಇದು ನಮಗೆ ಆಲ್ಮೋಸ್ಟ್ 315 ರುಪೀಸ್ ಏನೋ ಬಿತ್ತು. ಅಂಡ್ ರಿಫೈನ್ಡ್ ಆಯಿಲ್ ಫ್ರೀಡಮ್ದು ಒಂದು ಟಿನ್ ಅಲ್ಲಿ 15 kg ಅಂತ ಲೆಕ್ಕ. ಬಟ್ ನಮಗದು ಸಿಗೋದೆ ಒಂದು 13 ಲೀಟರ್ ಏನೋ ಸಿಗುತ್ತೆ. ಕೆಜಿ ಅಂದೆ ಸಾರಿ, ಲೀಟರ್. ಅದು 2140 ರೂಪಾಯಿ ಏನೋ ಬಿತ್ತು. ಮಾಮೂಲಿ ಯಾವ್ದೇ ಒಂದು ಬ್ರ್ಯಾಂಡ್ ತಗೊಂಡ್ರು ಅಷ್ಟೇ ಬೀಳುತ್ತೆ ಅಂತ ಹೇಳಿದ್ರು ಅವರು. ಇನ್ನು ಬಟಾಣಿ ಕಡಲೆಬೇಳೆ ಎಲ್ಲ 104 ರೂಪಾಯಿ, 220 ರೂಪಾಯಿ ಬಟಾಣಿ. ನಾನೆಲ್ಲ ಕೆಜಿ ಲೆಕ್ಕದಲ್ಲಿ ಹೇಳ್ತೀನಿ ನಿಮ್ಗೆ. ಹೆಸರು ಕಾಳು ಬಂದು 116 ರೂಪಾಯಿ ಇತ್ತು. ಪ್ರೈಸ್ ನ ನೀವೇ ಹಂಗೆ ಕಂಪೇರ್ ಮಾಡ್ಕೊಬಹುದು. ನನಗೆ ಓಕೆ ತರ ಅನ್ನಿಸ್ತು. ಇದು ಬಂದು ಮೈದಾ ಅನ್ಸುತ್ತೆ. ಇದು ಕಡಲೆ ಹಸಿಟ್ಟು ಮಾಮೂಲಿ, ಇದೆಲ್ಲ ಮಾಮೂಲಿ ರೇಟ್ಸೇ ಇತ್ತು. ಹೆಚ್ಚು ಕಮ್ಮಿ 5 ರೂಪಾಯಿ 10 ರೂಪಾಯಿ ಆ ರೀತಿ ಹೆಚ್ಚು ಕಮ್ಮಿ ಇರುತ್ತೆ. ಇದು ಅಕ್ಕಿ ಹಸಿಟ್ಟು, ಚಿರೋಟಿ ರವೆ ಎಲ್ಲ ಒಂದು ಅದೇ ಹೇಳಿದ್ನಲ್ಲ 10 ರೂಪಾಯಿ 20 ರೂಪಾಯಿ ಆ ತರ ಬಿಡ್ತಾರೆ ಅನ್ಸುತ್ತೆ ಅಲ್ಲಿ. ಆಮೇಲೆ ಇನ್ನು ಹುಣಸೆಹಣ್ಣು ಬಂದು 136 ರೂಪಾಯಿ ಏನೋ ಕೆಜಿ ಇತ್ತು. ಅದಾದ್ಮೇಲೆ ಉಪ್ಪು ಮಾಮೂಲಿ 14 ರೂಪಾಯಿ, ಪುಡಿ ಉಪ್ಪು, ದಪ್ಪ ಉಪ್ಪು 19 ರೂಪಾಯಿ ಕೆಜಿ ಆ ತರ. ಇನ್ನು ಹೆಸರು ಬೇಳೆನ ಇದು ಬೇಳೆ ಒಬ್ಬಟ್ಟಿಗೆ ಹಾಕೋದಿಕ್ಕೆ ಬೇಳೆ 8 kg ಏನೋ ಇತ್ತು ಇದು. ಸೊ 1 kgಗೆ 160 ರೂಪಾಯಿ ಏನೋ ಬಿತ್ತು. ಅಂಡ್ ಇದು ಬಾಸುಮತಿ ರೈಸ್ ಬಂದು ನಮ್ಗೆ 126 ರೂಪಾಯಿ 1 kgಗೆ. ಅದೇ ನಾವ್ ಇಲ್ಲಿ ಕೇಳಿದಾಗ 150 ರೂಪಾಯಿ ಏನೋ ಹೇಳಿದ್ರು. ಅಂಡ್ ಬ್ಯಾಡ್ಗೆ ಮೆಣಸಿನ್ಕಾಯಿ 280 ರೂಪಾಯಿ ಕೆಜಿ. ನೋಡಿ ಇಷ್ಟೆಲ್ಲ ತಗೊಂಡ್ವಿ. ಬಟ್ ನಾನ್ ಮೇನ್ ಆಗಿರೋದ್ ಮಾತ್ರ ನಿಮ್ ಹತ್ರ ಶೇರ್ ಮಾಡ್ಕೊಂತಾ ಇದೀನಿ. ಇನ್ನ ಹುರಿಗಟ್ಲೆ ಇದೆಲ್ಲ ಮಾಮೂಲಿ ಪ್ರೈಸಿಂಗ್ ಇರುತ್ತೆ. ಇದೆಲ್ಲ ಏನಕ್ಕೆ ಅಂತಂದ್ರೆ ಯೂಸ್ ಆಗುತ್ತೆ ನಮ್ಗೆ ಕಂಪೇರ್ ಮಾಡ್ಕೊಳ್ಳೋದಿಕ್ಕೆ. ಅಂಡ್ ಸೇವಿಂಗ್ಸ್ ಕೂಡ ಮಾಡ್ಕೊಬಹುದು. ಎಲ್ಲಿ ಹೆಂಗಿದೆ ಕಂಪ್ಯಾರಿಸನ್ ಪ್ರೈಸು ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದೀನಿ. ಇನ್ನ ಕೊಬ್ಬರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕ್ವಾಲಿಟಿ. ಅಂಡ್ ಇದು ಉದ್ದಿನ ಬೇಳೆ 150 ರೂಪಾಯಿ ಏನೋ ಇತ್ತು ಕೆಜಿ. ಅಂಡ್ MTR ಸಾಂಬಾರ್ ಪೌಡರು ಒಂದಕ್ಕೆ 140 ರೂಪಾಯಿ. ಓಕೆನಾ. ಬಟ್ ಓಕೆ ತಗೊಂಬೋದಾಗಿತ್ತು ನಾವು. ಸಬ್ಬಕ್ಕಿ ಬಂದು 96 ರುಪೀಸ್. ಅಂದ್ರೆ ಈ ಸಬ್ಬಕ್ಕಿ ಪಾಯಸಕ್ಕೆಲ್ಲ ಹಾಕ್ತಾರಲ್ಲ ನೈಲಾನು ಸಣ್ಣದಾಗಿರುತ್ತೆ, ಅದು ಬಂದು 96 ರುಪೀಸ್ ಏನೋ ಇತ್ತು. ಬಟ್ MRP ಡಿಫ್ರೆಂಟ್ ಇರುತ್ತೆ ಅದ್ರ ಮೇಲೆ. ನಮಗೆ ಹಾಕೋವಾಗ ಅವರು ರೀಸನಬಲ್ ಆಗಿ ಹಾಕಿ ಕೊಡ್ತಾರೆ. ಅಂಡ್ ಈ ಬೆಲ್ಲ ಒಂದು 1 kgಗೆ 58 ರೂಪಾಯಿ ಇತ್ತು. ಇಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ಒಂದು 10 kg ಏನೋ ಹಾಕ್ಸ್ಕೊಂಡಿದ್ವಿ. 40 ಬೇಕು ಅಂತ ಹೇಳಿದ್ವಿ. ಸೊ ಅವ್ರು 10 kg ಹಾಕಿದ್ರು. ಅಂಡ್ ಕೋಕೋ ಪೌಡರ್ ಬಂದು 290 ರುಪೀಸ್ ಏನೋ ಒಂದ್ ಪ್ಯಾಕೆಟ್ಗೆ ಕಾಸ್ಟ್ಲಿ ಇದೆ. ಅದೇ ಕೋಕೋ ಪೌಡರ್ನ ನಾನು ಪ್ರಾವಿಷನ್ಸ್ ಅಲ್ಲಿ ಕೇಳಿದಕ್ಕೆ 350 ರೂಪಾಯಿ ಅಂತ ಹೇಳಿದ್ರು. ಸೊ ನೋಡಿ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಹಂಗಾಗಿ ಎಲ್ಲಾನು ಸಿಗುತ್ತೆ ನಮ್ಗೆ ರೀಸನಬಲ್ ಆಗಿ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ಐಟಮ್ಸ್ ಮೇಲೆ ರೀಸನಬಲ್ ಆಗಿ ಡಿಸ್ಕೌಂಟ್ಸ್ ಇರುತ್ತೆ. ಅಂಡ್ ಇನ್ನೊಂದು ಏನ್ ಬೆನಿಫಿಟ್ ಅಂತ ಅಂದ್ರೆ ವಾಪಸ್ ಕೊಡ್ಬೋದು ನಾವು ಮಿಕ್ಕಿದ ಐಟಮ್ಸ್ನ. ಅಂಡ್ ಇನ್ನೊಂದು ಈ ವಾಟರ್ ಬಾಟಲ್ ಒಂದು ಕೇಸಲ್ಲಿ 24 ಇರುತ್ತೆ ಸಿಗ್ನೇಚರ್ದಿದು. 110 ರುಪೀಸ್ ಏನೋ ಬಿತ್ತು ನಮ್ಗೆ. ಓಕೆ ಅಂತ ಅನ್ನಿಸ್ತು. ಅಲ್ಲಿ ನಾವು ಬಾರ್ಗೇನ್ ಮಾಡಿನೂ ಸಹ ತಗೊಬಹುದು, ರೀಸನಬಲ್ ಆಗಿ ಕೊಡ್ತಾರೆ. ಅಂಡ್ ಬಿಸ್ಲರಿ ಇದೆ ಆದ್ರೆ 24 ಬಾಟಲ್ಸ್ ಇರೋದು 160 ರುಪೀಸ್ ಏನೋ ಬೀಳುತ್ತೆ. 140 150 ಆ ರೇಂಜಿಗೆ ಕೊಡ್ತಾರೆ ನಮ್ಗೆ. ಓಕೆ ಪರವಾಗಿಲ್ಲ. ಅಟ್ ಎ ಟೈಮ್ ಎಲ್ಲಾನು ಒಂದೇ ಅಕ್ಕಪಕ್ಕ ಸಿಕ್ಬಿಡುತ್ತೆ ನೋಡಿ. ಅಂಡ್ ಪ್ಲಾಸ್ಟಿಕ್ ವಾಟರ್ ಲೋಟಗಳು ಇಲ್ಲಿ ಇದೆ. ಇದು 60 ರುಪೀಸ್, 100ಕ್ಕೆ 40 60 ಈ ತರ ಇತ್ತು. ಇಲ್ಲಿ ತಗೊಂಡ್ರೆ 100 ರುಪೀಸ್ ಆಗುತ್ತೆ. ಅಂಡ್ ಪೇಪರ್ ಪ್ಲೇಟ್ಸ್ ಅಷ್ಟೇ 15 ಏನೋ ಇತ್ತು ಒಂದ್ರಲ್ಲಿ, 12 ರೂಪಾಯಿ ಏನೋ ತಗೊಂಡ್ರು. ಇದೇ ಪೇಪರ್ ಪ್ಲೇಟ್ಸ್ ಇಲ್ಲಿ ತಗೊಂಡ್ರೆ ನಾವು 30 ರೂಪಾಯಿ 40 ರೂಪಾಯಿ ಆ ರೀತಿ ಚಾರ್ಜ್ ಮಾಡ್ತಾರೆ. ಓಕೆ ಈ ತರ ವಸ್ತುನೆಲ್ಲ ನಾವು ರೀಸನಬಲ್ ಆಗಿ ಅಲ್ಲಿ ಬೈ ಮಾಡಬಹುದು ಒಂದೇ ಕಡೆ ಅನ್ನೋ ಒಂದು ಉದ್ದೇಶ. ಅಂಡ್ ಈ ಬರ್ತ್ಡೇ ಕ್ಯಾಪ್ಸ್ ಎಲ್ಲ 10 ಇತ್ತು, ಅದರಲ್ಲಿ 40 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು. ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು ಅಂತ ತಗೊಂಡೆ. ಇದು ಇರ್ಲಿ ಅಂತ ಹೇಳ್ಬಿಟ್ಟು. ನೋಡಿ ನಾವು ಹೆಣ್ಮಕ್ಳು ಸೇವಿಂಗ್ಸ್ ಮಾಡೋದಾದ್ರೆ ಈ ರೀತಿ
ಎಲ್ಲಿ ಹೆಂಗೆ ಸಿಗುತ್ತೆ ಕಂಪೇರ್ ಮಾಡಿಕೊಂಡು ಸೇವಿಂಗ್ಸ್ ಮಾಡ್ಬೋದು ಅಲ್ವಾ. ಆ್ಯಂಡ್ ಈ ಡೈನಿಂಗ್ ರೋಲು ಸಮಥಿಂಗ್ 560 ರುಪೀಸ್ ಏನೋ ಬಿತ್ತು ನಮಗೆ. ಮನೇಲಿ ಆಲ್ರೆಡಿ ಇತ್ತು, ಬಟ್ ಇದು ಸುಮ್ಮನೆ ವೇಸ್ಟ್ ಆಗಿ ತಂದ್ಬಿಟ್ವಿ ಅಂತ ಅನ್ನಿಸ್ತು. ತಂದಾದ್ಮೇಲೆ ನೋಡಿದ್ವಿ ಮನೇಲೇ ಇತ್ತಲ್ಲಪ್ಪ ಅಂತ ಹೇಳಿ. ಆ್ಯಂಡ್ ಇದು ಪಾಪಡ್ ಚೆನ್ನಾಗಿತ್ತು. ಇದು ಹಪ್ಪಳ ಒಂಥರ ಮಸಾಲ ಹಪ್ಪಳ 100 ರುಪೀಸ್ ಇದೆ ಇದ್ರ ಮೇಲೆ MRP. ನಮಗ್ ಬಿದ್ದಿದ್ದು 34 ರುಪೀಸ್ ಏನೋ. ಓಕೆ, 34-50 ಒಳಗಡೆನೆ ಬಿದ್ದಿದ್ದು. ವರ್ತ್ ಇಟ್ ಅಲ್ವಾ. ಒಂದು 6 ಏನೋ ತಂದಿದ್ವಿ ನಾವು, ಅದರಲ್ಲಿ ಒಂದು 4 ಏನೋ ಮಿಕ್ಕಿತ್ತು. ಅದನ್ನ ವಾಪಸ್ ಕೊಡ್ಬೋದು ನಾವು. ಏನೇನ್ ಮಿಕ್ಕಿರುತ್ತೋ ಪದಾರ್ಥಗಳು ಓಪನ್ ಮಾಡ್ದಿರೇನೆ ನಾವು ವಾಪಸ್ ಕೊಡ್ಬೋದು. ಈಸ್ಕೊಂತಾರೆ ಅವರು, ಹಂಗೇನಿಲ್ಲ. ಅದಕ್ಕೆ ಈಸ್ಕೊಂಡು ಒಂದು 3% GST ಆ ರೀತಿ ಹಾಕಿ ನಮಗೆ ಕೊಡ್ತಾರೆ. ಸೊ ಏಲಕ್ಕಿ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಏಲಕ್ಕಿ ಬಂದು 1 kgಗೆ 3760 ರೂಪಾಯಿ ಇದೆ. ಮೀಟ್ ಮಸಾಲ ಬಂದು 48 ರೂಪಾಯಿ. ಇನ್ನ ಗೋಡಂಬಿ ಅಂತೂ ಮಾತಾಡ್ಸಂಗಿಲ್ಲ, 960 ರೂಪಾಯಿ ಇದೆ. ಜೀರಿಗೆ ಬಂದು 400 ರೂಪಾಯಿ ಇದೆ. ಆಮೇಲೆ ಸಾಸಿವೆ 120 ರೂಪಾಯಿ ಇದೆ kg. ಇನ್ನು ನಾವು ಈ ತುಪ್ಪ ವಿಷಯಕ್ಕೆ ಬರೋದಾದ್ರೆ, ನಂದಿನಿ ತುಪ್ಪ 1 ಲೀಟರ್ಗೆ 584 ರೂಪಾಯಿ. ನಮ್ಮನೇಲಿ ಇದನ್ನೇ ಬಳಸೋದು, ಸೊ ಹಂಗಾಗಿ. ಇನ್ನು ಉಪ್ಪಿನಕಾಯಿ ಅಂತ ಬಂದ್ರೆ 100 ರೂಪಾಯಿ kg. ಆದ್ರ ಬಾಟಲ್ ಮೇಲೆ 160 ರೂಪಾಯಿ ಇತ್ತು. ಸೊ ನಮಗೆ ರೀಸನಬಲ್, ಪ್ರತಿಯೊಂದೂ ನಮ್ಗೆ ಒಂದು ಎಷ್ಟು ಹೇಳ್ಬೋದು ಅಷ್ಟು ಕಮ್ಮಿಯಾಗಿ ಸಿಕ್ತು. ಮೀನ್ಸ್ ಎಲ್ಲಾನು ಸಿಗುತ್ತೆ ಅಂತಲ್ಲ, ಬಟ್ ಕೆಲವೊಂದು ರೀಸನಬಲ್ ಅಂತ ಹೇಳ್ಬೋದು. ಅಂಡ್ ಇವತ್ತಿನ ವ್ಲಾಗ್ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯೂಸ್ಫುಲ್ ಆಗಿರೋ ವಿಡಿಯೋಸ್ ನಿಮ್ಗೆ ಇದೇ ರೀತಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಾ, ಫಂಕ್ಷನ್ಗಳಿಗೆ ಖಂಡಿತ RMC Yardಗೆ ಹೋಗಿ ತಗೊಳ್ಳಿ. ತುಂಬಾನೇ ವರ್ತ್ ಅಂತ ಅನ್ಸುತ್ತೆ, ನಮ್ಮ ಟೈಮ್ಗೆ, ನಮ್ಮ ಮನಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.